ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾನು ಮತ್ತೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತಾ ಇದ್ದೀನಿ. ಯು ಕೆಯಲ್ಲಿ ಈಗ ಸ್ಪ್ರಿಂಗ್ ಸೀಸನಲ್ಲಿ ತುಂಬ ಅಂದರೆ ತುಂಬ ಗಿಡಗಳಲ್ಲಿ ಇವಾಗ ಏನು ಅಂತ ಹೇಳಿದ್ರೆ ಸಮ್ಮರ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸ್ಪ್ರಿಂಗ್ ಆಲ್ರೆಡಿ ಇವಾಗ ಆಲ್ಮೋಸ್ಟ್ ಮುಗಿತಾ ಬಂತು ಅಂತ ಹೇಳ್ಬೋದು. ಏನು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ತೋರಿಸ್ಬೇಕಾಗಿರುವಂಥದ್ದು ತುಂಬ ಇಂಟ್ರೆಸ್ಟಿಂಗ್ ಅಂತ ಆಗಿರುವಂಥದ್ದು ಅಂತ ಹೇಳಿದ್ರೆ ಹೂಗಳು ತುಂಬ ಅಂದರೆ ತುಂಬ ತುಂಬ ಬಿಡ್ತವೆ. ಯಾವ ಥರ ಬಿಡ್ತವೆ ಅಂತ ಹೇಳಿದ್ರೆ ಈ ಸೀಸನ್ ನೋಡಲಿಕ್ಕೇ ತುಂಬ ಖುಷಿ ಆಗುತ್ತೆ. ನಾವೆಲ್ಲಾದರೂ ಹೋಗ್ತಾ ಇದ್ಬೇಕಾದ್ರೆ ನಮ್ಗೆ ಯಾರೋ ಹೂವಿಂದು ರಾಶಿ ಹಾಕಿ ನಮ್ಮನ್ನು ಸ್ವಾಗತ ಮಾಡ್ತಿದ್ದಾರೋ ಅಂತ ಒಂದು ಫೀಲಿಂಗ್ ಬರುತ್ತೆ. ಅಲ್ಲಿಂದ ನಾನು ಸ್ವಲ್ಪ ಮುಂದೆ ಬಂದೆ. ಅಲ್ಲಿ ಇದು ನಮ್ಮ ಮನೆ ಏರಿಯಾದಲ್ಲೇ ಇರುವಂಥದ್ದು. ನೋಡ್ಬೋದು, ಇದೆಲ್ಲ ಫುಲ್ಲು ಮುಳ್ಳಿನ ಗಿಡ. ಅದರಲ್ಲಿ ಬಿಟ್ಟಿರೋ ಹೂವಂತೂ ಸೂಪರ್ ಆಗಿರುತ್ತೆ ನೋಡಲಿಕ್ಕೆ. ಹಾಗೆ ನಾನು ವಾಕಿಂಗ್ ಹೊರಟಿದ್ದೆ. ಇದನ್ನ ಒಂದು ಥೀಮ್ ಆಗಿ ಮಾಡ್ಕೊಳೋಣ ಅಂತ ಇವತ್ತು ನಿಮ್ಗೆ ಇಲ್ಲಿ ಯಾವ್ಯಾವ ಥರದ ಹೂಗಳು ಬಿಡ್ತವೆ ಅಂತ ತೋರ್ಸೋಣ ಅಂತ ಅನಿಸ್ತು. ಇದು ನೋಡಿ, ಚಪ್ಪರ ಹಾಕ್ದಂಗೆ ಇರುತ್ತೆ. ಈ ಹೂವನ್ನ ನಾನು ನಿಮಗೆ ಹತ್ತಿರದಿಂದ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಫುಲ್ ಅಂದರೆ ಫುಲ್ ಏನು ಬೇಲಿಗೆ ಫುಲ್ ಹರಡಿಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿದ್ರೆ, ಅದ್ರ ಮೇಲೆ ನಾನೀಗ ಮುಂಚೆ ತೋರಿಸಿದ್ನಲ್ಲ ಅದೇ ಥರ ಹೂಗಳು. ಇದು ನಿಮ್ಗೆ ಗೊತ್ತಿರೋ ಹಾಗೆ ಟ್ಯೂಲಿಪ್ಸ್. ಅದರ ಕಲರ್ ಅಂತೂ ಆಸಮ್ ಆಗಿತ್ತು ನೋಡ್ಲಿಕ್ಕಂತೂ. ನನಗೆ ಇಲ್ಲಿ ಕಾಣುವಂಥ ಮನೆ ಅಂತೂ ಫುಲ್ ಹೂಗಳಿಂದನೇ ಅವರು ಇದು ಮಾಡಿಟ್ಟಿದ್ದಾರೆ, ಡೆಕೋರೇಟ್ ಮಾಡಿಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ನೋಡಿ, ಇಲ್ಲಿ ಸೈಡಲ್ಲಿ ಒಂದು ಹೂ ಕಾಣಿಸ್ತಾ ಇದೆಯಲ್ಲ, ಇದು ಹತ್ರದಿಂದ ನಮಗೆ ಮಲ್ಲಿಗೆ ಹೂ ಇರುತ್ತಲ್ಲ ಆ ಥರ ಕಾಣುತ್ತೆ. ಅದೇ ಥರ ನಮಗೆ ಪೋಣಿಸ್ಲಿಕ್ಕೂ ಕೂಡ ಆಗತ್ತೆ. ಇದು ಸಣ್ಣ ಸಣ್ಣ ಹೂಗಳು. ಈ ಸೀಸನ್ ನೋಡಲಿಕ್ಕೆ ತುಂಬ ಖುಷಿ. ಇದು ನೋಡಿ, ಮತ್ತೊಂಥರ ಟ್ಯೂಲಿಪ್ಸು. ಇದು ರೆಡ್ ಕಲರಲ್ಲಿದೆ ನೋಡಿ. ಫುಲ್ ಅಂದರೆ ಫುಲ್ಲು ಬಿಟ್ಟತ್ತೆ. ಈಗ ಇದು ಆಲ್ರೆಡಿ ತುಂಬ ಇದು ಆಗಿ ಹೋಗಿದ್ದಾವೆ. ಏನಂತ ಹೇಳಿದರೆ ಆಗಿ ಎಲ್ಲ ಹೋಗಿದ್ದಾವೆ. ಇದು ನೋಡ್ಬೋದು ಯಾವ ಥರ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮಗೆ. ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ಹೂವು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದಾಗ ನಿಮಗೆ ಕಾಣ್ತಾ ಇರೋದು ಇದು ಪರ್ಪಲ್ ಕಲರಲ್ಲಿ ಸಣ್ಣ ಸಣ್ಣ ಹೂಗಳು. ತುಂಬ ಅಂದರೆ ತುಂಬ ಗೊಂಚಲು ರೀತಿಯಲ್ಲಿ ಬಿಟ್ಟಿದ್ದಾವೆ. ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಸ್ವಲ್ಪ ಮುಂದೆ ಬಂದಾಗ ನೀವು ನೋಡ್ಬೋದು, ಇದು ಗಿಡ ಫುಲ್ಲು ಮುಳ್ಳಿನ ಗಿಡ. ನೀವು ನಂಬ್ತೀರಾ ಇಲ್ವೋ, ನಾವು ಕೈ ಮುಟ್ಟಿದ್ರೆ ಸಾಕು ಫುಲ್ಲು ಚುಚ್ಚುತ್ತೆ, ಅಷ್ಟು ಮುಳ್ಳಿನ ಗಿಡ ಇದು. ಆದರೆ ಹೂಗಳಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮನೆ ಮುಂದೆ ಹಾಕಿದ್ರೆ ಅಂತೂ ಆಸಮ್ ಆಗಿ ಕಾಣುತ್ತೆ. ಈ ಸೀಸನಲ್ಲಿ ಯು ಕೆಯಲ್ಲಿ ನೋಡಲೇಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ ಹೂಗಳು. ಇದಕ್ಕಿಂತ ಮುಂಚೆನೂ ತುಂಬ ಬಿಟ್ಟಿತ್ತು. ನನಗೆ ಅದು ಮಾಡಲಿಕ್ಕಾಗಿಲ್ಲ ವಿಡಿಯೋ. ಇವಾಗ ನನಗೆ ಎಷ್ಟು ಸಿಗತ್ತೆ ಅಷ್ಟು ಕವರ್ ಮಾಡಿ ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ನೋಡ್ಬೋದು ಈ ಹೂವು. ಹಾಗೆ ಸ್ವಲ್ಪ ಪಾರ್ಕಿಗೆ ಬಂದಾಗ ನೀವು ನನ್ನ ಹಳೆ ವಿಡಿಯೋಸಲ್ಲಿ ನೋಡ್ಬೋದು, ಈ ಮರಗಳಲ್ಲೆಲ್ಲ ಫುಲ್ಲು ಒಣಗೋಗಿದ್ವು. ಈಗ ಎಲ್ಲ ಕಡೆ ಹಸಿರು. ಅಲ್ಲಿ ಒಂದು ಸಣ್ಣ ಪಾಂಡ್ ಇದ್ದಾವೆ. ಅಲ್ಲಿ ಏನಂತ ಹೇಳಿದ್ರೆ ತುಂಬ ಇದಿರುತ್ತಲ್ಲ, ಬಾತುಕೋಳಿಗಳನ್ನು ಬಿಟ್ಟಿದ್ದಾರೆ. ಬೇರೆ ಬೇರೆ ಜಾತಿಯ ಬಾತುಕೋಳಿಗಳನ್ನು ಬಿಟ್ಟಿದ್ದಾರೆ. ಎಲ್ಲ ನೋಡ್ಬೋದು ಇಲ್ಲಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳೋದಿಲ್ಲ, ಮಾಡ್ಬೋದು ಇನ್ನೂ ಚೆನ್ನಾಗಿ, ಆದರೆ ಅಷ್ಟೇನು ಮೇಂಟೆನೆನ್ಸ್ ಇಲ್ಲ. ಮತ್ತು ಸ್ವಲ್ಪ ಟೈಮ್ ಇಲ್ಲಿ ಸಮ್ಮರ್ ಸೀಸನಲ್ಲೆಲ್ಲ ಏನಿರುತ್ತೆ ಅಂತ ಹೇಳಿದ್ರೆ ಬೋಟಿಂಗ್ ಕೂಡ ಇರುತ್ತೆ ಈ ಲೇಕಲ್ಲೇ. ಕೆಲವೊಬ್ಬರಿಗೆ ಇಷ್ಟ ಆದವ್ರು ಹೋಗ್ತಾರೆ. ಅಂದರೆ ತುಂಬ ದೊಡ್ಡದೇನಿಲ್ಲ. ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಒಂದು ಪಾರ್ಕಲ್ಲಿ ಇದು ಏನು ಅವ್ರಿಗೆ ಏನೇನು ಬೇಕಲ್ಲ ಆಟಕ್ಕೆ ಅದೆಲ್ಲ ತಂದು ರೆಡಿ ಮಾಡಿ ಇಟ್ಟಿದ್ದಾರೆ. ಮಕ್ಕಳು ಕೂಡ ತುಂಬ ಇಂಟ್ರೆಸ್ಟ್ ಆಗಿ ಇಲ್ಲಿ ಬಂದು ಆಟ ಆಡ್ತಾರೆ. ಹಾಗೆ ಇದು ಕಾಣಿಸ್ತಾ ಇರೋದು ಬ್ರಿಟಿಷ್ ಡ್ಯಾಫೋಡಿಲ್. ಇದು ಆಲ್ರೆಡಿ ಇದ್ರ ಸೀಸನ್ ಮುಗಿತಾ ಇದೆ. ನನಗೆ ಒಂದೆರಡು ಕಾಣಿಸ್ತು, ನಾನು ತಗೊಂಡೆ ಪಿಕ್ಚರು. ಹಾಗೆ ಇಲ್ಲಿ ನೋಡ್ಬೋದು, ಇದು ಕೂಡ ಫುಲ್ಲು ಮರದಲ್ಲಿ ಫುಲ್ಲು ಇದೇ ರೀತಿ ಹೂಗಳು ಬಿಡ್ತವೆ. ದೊಡ್ಡ ಮರ ಇದು. ಆ ಮರದಲ್ಲಿ ಈ ಥರ ಹೂಗಳು ಬಿಡ್ತವೆ. ಸ್ವಲ್ಪ ಟೈಮ್ ಹೂವಿರುತ್ತೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫುಲ್ಲು ಹಣ್ಣುಗಳಾಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಹಾಗೆ ನಾನು ಒಂದು ಚರ್ಚ್ ಹತ್ರ ಹೋಗಿದ್ದೆ, ಟ್ರಿನಿಟಿ ಚರ್ಚ್ ಅಂತ. ಅಲ್ಲಿ ನನಗೆ ಕಲೆಕ್ಷನ್ಸ್ ಚೆನ್ನಾಗಿ ಸಿಕ್ತು. ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾವೆ ಹೂಗಳು ಅಂತ ಹೇಳ್ಬಿಟ್ಟು. ಮತ್ತು ಇದು ಎಲ್ಲರ ಮನೆಯಲ್ಲೂ ಟ್ಯೂಲಿಪ್ಸ್ ಮಸ್ಟ್ ಆ್ಯಂಡ್ ಶುಡ್ ಇದ್ದೇ ಇರುತ್ತೆ. ಇದು ಅಂತೂ ಒನ್ ಆಫ್ ಮೈ ಫೇವ್ರೆಟ್ ಅಂತ ಹೇಳ್ಬೋದು. ತುಂಬ ಇಂಟ್ರೆಸ್ಟ್ ಆಗಿ ಚೆನ್ನಾಗಿ ಕಾಣುತ್ತೆ. ಯಾರೋ ಬಣ್ಣ ಹಚ್ಚಿ ಹೋದಾಗೆ ಇದೆ ಇದಕ್ಕೆಲ್ಲ. ನೋಡಿದ್ರೆ ದೇವರ ಸೃಷ್ಟಿ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಹಾಗೆ ನಾನು ಪಾರ್ಕಿಗೆ ಹೋಗಿದ್ದಾಗ ಹೊರಗಡೆ ಹೋದಾಗ ನಾನು ತೊಗೊಂಡಿರೋ ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಈ ಹೂ ನೋಡಿ, ಇದು ಫುಲ್ಲು ಗೊಂತ್ಲಾಗಿ ಕಾಣಿಸ್ತಾ ಇರುತ್ತೆ. ನನ್ನ ಹಸ್ಬೆಂಡ್ ಸ್ವೆಟರಿಗೂ ಅದಕ್ಕೂ ಮ್ಯಾಚ್ ಇದೆ, ವಿಡಿಯೋ ತಗೋ ಅಂತ ಹೇಳ್ತಾ ಇದ್ರು. ನೋಡ್ಬೋದು
ಮತ್ತು ಎಷ್ಟು ಸಾಫ್ಟ್ ಇತ್ತು ಅಂತ ಹೇಳಿದ್ರೆ ಅದು ಮುಟ್ಲಿಕ್ಕೆ ಫುಲ್ಲು ಮರದಲ್ಲಿ ಎಲ್ಲ ಕಡೆ UK ಅಲ್ಲಿ ಇದೇ ರೀತಿ ಹೂಗಳು. ಈ ಸೀಸನ್ ಅಂತೂ ಒನ್ ಆಫ್ ದ ಬೆಸ್ಟ್ ಮತ್ತು ಫೇವ್ರೆಟ್ ಸೀಸನ್ ಅಂತ ಹೇಳ್ಬೋದು ನೀವು ನಂದು. ಹಾಗೆ ನಾನು ಲೂಟನ್ ಮಾಲ್ ಹತ್ರ ಬರಬೇಕಾದ್ರೆ ಇಲ್ಲಿ ಟ್ಯೂಲಿಪ್ಸನ್ನು ತುಂಬ ಹಾಕಿದ್ದಾರೆ ಮತ್ತು ಬೇರೆ ಬೇರೆ ಹೂಗಳು ಇದ್ದಾವೆ. ಇದನ್ನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ನೀವು ನೋಡ್ಬೋದು ಫುಲ್, ಆದರೆ ಇಲ್ಲಿ ಒಂದೇ ಕಲರ್ ಟ್ಯೂಲಿಪ್ಸ್ ಇದ್ದಾವೆ, ಯೆಲ್ಲೋ ಕಲರು. ನೀವು ನೋಡ್ಬೋದು ಹತ್ತಿರದಿಂದ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಹೂಗಳನ್ನು ಹಾಕಿರ್ತಾರೆ ಅಂತ ಹೇಳಿ. ಇಲ್ಲಿ ಮಾತ್ರ ಅಲ್ಲ, ನೀವು ಪ್ರತಿಯೊಂದು ರೋಡ್ಗಳಲ್ಲಿ ಹೋಗಬೇಕಾದ್ರೂ ಮರದಲ್ಲಿ ಹೂಗಳು, ಇಲ್ಲಾದರೆ ಅಲ್ಲಿ ಮಧ್ಯೆ ಮಧ್ಯೆ ಸರ್ಕಲ್ಸ್ ಇರ್ತಾವಲ್ಲ, ಆ ಸರ್ಕಲ್ಗಳಲ್ಲಿ ಮನೆ ಮುಂದೆ ಹೇಳೋದಲ್ಲ ಅಷ್ಟು ಚೆನ್ನಾಗಿ ಹೂಗಳನ್ನು ಹಾಕಿರ್ತಾರೆ. ಈವನ್ ನಾನು ಈ ಗಿಡಗಳನ್ನು ಇಂಡಿಯಾಗೆ ತಂದುಬಿಟ್ಟು ಟ್ರೈ ಮಾಡಿದೆ ಬರ್ತಾವೋ ಇಲ್ವೋ ಅಂತ. ಆದರೆ ಗಿಡಗಳು ಆಲ್ರೆಡಿ ಬಂದಿದ್ದಾವೆ ಮತ್ತು ನಮ್ಮ ಅತ್ತೆ ಮನೇಲಿ ಆಲ್ರೆಡಿ ಹೂ ಬಿಟ್ಟಿದೆ. ಅದನ್ನು ಕೂಡ ನಾನು ಲಾಸ್ಟಿಗೆ ನಿಮಗೆ ಶೇರ್ ಮಾಡ್ತೀನಿ, ನೀವು ನೋಡ್ಬೋದು. ಅವ್ರು ನನಗೆ ಇವತ್ತೇ ಕಳಿಸಿರುವಂಥ ಪಿಕ್ ಅದು, ನಾನು ಅದರಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ನೋಡ್ಬೋದು. ತುಂಬ ಅಂದರೆ ತುಂಬ ನನಗೆ ಇಷ್ಟ ಇದು ಹೂಗಳು, ಟ್ಯೂಲಿಪ್ಸ್ಗಳು. ಈ ಸಲ ನಾನು ಇಂಡಿಯಾ ಬರಬೇಕಾದ್ರೆ ಇದನ್ನು ತಂದು ಹಾಕ್ಲಿಕ್ಕೆ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಬರ್ತಾವೋ ಹೇಗಾಗತ್ತೆ ಅಂತ ಹೇಳ್ಬಿಟ್ಟು. ಇದು ಆಲ್ರೆಡಿ ಅರಳು ಹೋಗಿದೆ ತುಂಬ, ಇನ್ನು ಮೊಗ್ಗಿರುತ್ತಲ್ಲ ಅದು ಮಾತ್ರ ತುಂಬ ಚೆನ್ನಾಗಿ ಕಾಣ್ತವೆ. ಮತ್ತೆ ನೋಡಿ, ಇದೇ ಗೆಡ್ಡೆಯನ್ನು ನಾನು ತೊಗೊಂಡು ಹೋಗಿ ಕೊಟ್ಟಿದ್ದು, ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ನಮ್ಮ ಅತ್ತೆ ಮನೆಯಲ್ಲಿ. ನಮ್ಮ ಮನೇಲೂ ಕೂಡ ಹಾಕಿದ್ದಾರೆ, ನೋಡಬೇಕು. ಇದು ಲೂಟನಿನ ಕ್ಲಾಕ್ ಟವರು. ಹಾಗೆ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಸ್ವಲ್ಪ ವೀಡಿಯೋಸ್ಗಳನ್ನೆಲ್ಲ ಮಾಡಿಕೊಂಡು ನಾವು ಮನೆಗೆ ಹೊರಟ್ವಿ. ನನಗೆ ಎಷ್ಟು ಕವರ್ ಮಾಡಲಿಕ್ಕೆ ಆಗುತ್ತೆ ಅಷ್ಟು ಕವರ್ ಮಾಡಿ ನಿಮಗೆ ತೋರಿಸಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಮತ್ತು ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್.